ದೇಶದ ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ RBI. ನೀವು ಡಿಜಿಟಲ್ ವಂಚನೆಗೆ ಒಳಗಾದ್ರೆ ಅಥವಾ ಡಿಜಿಟಲ್ ಸ್ಕ್ಯಾಮ್ನಿಂದಾಗಿ ಹಣ ಕಳ್ಕೊಂಡಿದ್ರೆ ಇನ್ಮುಂದೆ ನಿಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿಯಂತೆ ನಿರ್ದಿಷ್ಟ ಮೊತ್ತ ಪರಿಹಾರವಾಗಿ ಸಿಗಲಿದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಹಾಗೇನೆ ಸಾಲ ತೀರಿಸಿಲ್ಲ ಅಂತ ಲೋನ್ ರಿಕವರಿ ಏಜೆಂಟ್ಗಳು ನಿಮಗೆ ಕಿರುಕುಳ ನೀಡ್ತಾ ಇದ್ರೆ ಅದಕ್ಕೂ ಬೀಳಲಿದೆ ಶಾಶ್ವತ ಬ್ರೇಕ್. ಇನ್ನು ಸಣ್ಣ ವ್ಯಾಪಾರಸ್ಥರಿಗೆ ಅಂದ್ರೆ ಬಿಸ್ನೆಸ್ ಮಾಡೋರಿಗೆ ಅಡಮಾನ ಇಲ್ಲದೆ ಸಿಗುವ ಸಾಲದ ಮಿತಿಯನ್ನ RBI ಈಗ ಬರೋಬ್ಬರಿ ಡಬಲ್ ಮಾಡಿದೆ. ಹಾಗೇನೆ ನಮ್ಮ ರೈತರಿಗೂ ಕೂಡ ಸಿಹಿ ಸುದ್ದಿ ಇದೆ. ಹೌದು, 2026ರ ಈ ಹೊಸ ವರ್ಷದಲ್ಲಿ RBI ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದೆ. ನಿಮ್ಮ ಬ್ಯಾಂಕ್ ಅಕೌಂಟ್, ಸಾಲ ಮತ್ತು ಡಿಜಿಟಲ್ ಪೇಮೆಂಟ್ ವಿಷಯದಲ್ಲಿ ಹೊಸ ಗೈಡ್ಲೈನ್ಸ್ ಅನ್ನು ತಂದಿದೆ. ಹಾಗಾದ್ರೆ ಡಿಜಿಟಲ್ ಸ್ಕ್ಯಾಮ್ ಸಂತ್ರಸ್ತರಿಗೆ ಪರಿಹಾರ ಹೇಗೆ ಸಿಗುತ್ತೆ, ಎಷ್ಟು ಸಿಗುತ್ತೆ, ಲೋನ್ ರಿಕವರಿ ಏಜೆಂಟ್ಗಳ ಕಿರುಕುಳಕ್ಕೆ ಬ್ರೇಕ್ ಬೀಳ್ತಾ ಇರೋದು ಹೇಗೆ ಮತ್ತು ಅಡಮಾನ ಇಲ್ಲದೆ 20 ಲಕ್ಷದವರೆಗೆ ಸಾಲ ಪಡೆಯೋದು ಹೇಗೆ, ರೈತರಿಗೆ RBI ಕೊಟ್ಟಿರೋ ಸಿಹಿ ಸುದ್ದಿ ಏನು, ಎಲ್ಲ ಬಿಗ್ ಅಪ್ಡೇಟ್ಸ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಜೇಬಿಗೆ ನೇರವಾಗಿ ಎಫೆಕ್ಟ್ ಆಗುವ ಮತ್ತು ನಿಮ್ಮ ಹಣಕ್ಕೆ ಸಂಬಂಧಿಸಿದ ಆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಹಾಗಾಗಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ. ಬ್ಯಾಂಕಿಂಗ್ ನಿಯಮಗಳು ಬದಲಾವಣೆಗೆ ಒಳಪಟ್ಟಿರುತ್ತವೆ. ಇತ್ತೀಚಿನ ಮಾಹಿತಿಗಾಗಿ ದಯವಿಟ್ಟು ನಿಮ್ಮ ಬ್ಯಾಂಕ್ನ ಅಧಿಕೃತ ಸುತ್ತೋಲೆಗಳನ್ನು ಪರಿಶೀಲಿಸಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಮೊದಲನೇ ಅಪ್ಡೇಟ್, ಡಿಜಿಟಲ್ ವಂಚನೆಗೆ ಪರಿಹಾರ ಮತ್ತು ಸ್ಪೀಡ್ ಬ್ರೇಕರ್. ಎಸ್ ನೋಡಿ, ಇವತ್ತಿನ ಕಾಲದ ದೊಡ್ಡ ತಲೆನೋವು ಏನು ಅಂತ ಹೇಳಿದ್ರೆ ಈ ಡಿಜಿಟಲ್ ಸ್ಕ್ಯಾಮ್ಗಳು ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಿಮಗೂ ಕೂಡ ಅದ ಅನುಭವ ಆಗಿರ್ಬೋದು. ಎಷ್ಟೋ ಜನ ಲಕ್ಷಾಂತರ ರೂಪಾಯಿಗಳನ್ನು ಈ ಡಿಜಿಟಲ್ ಸ್ಕ್ಯಾಮ್ನಿಂದಾಗಿ ಕಳ್ಕೊಂಡಿದ್ದಾರೆ. ಹೀಗಾಗಿ ಸೈಬರ್ ವಂಚಿತರಿಗೆ ಪರಿಹಾರ ನೀಡೋದಕ್ಕೆ RBI ಮುಂದಾಗಿದೆ. ಹೌದು, ಡಿಜಿಟಲ್ ವಂಚನೆ ಅಂದ್ರೆ ಆನ್ಲೈನ್ ಫ್ರಾಡ್ಗೆ ಒಳಗಾದ ಗ್ರಾಹಕರಿಗೆ RBI ಗರಿಷ್ಠ 25,000 ರೂಪಾಯಿವರೆಗೆ ಒಂದು ಬಾರಿ ಪರಿಹಾರ ನೀಡೋದಕ್ಕೆ ಮುಂದಾಗಿದೆ. ಸಣ್ಣ ಮೊತ್ತದ ವಂಚನೆಗೊಳಗಾದವರಿಗೆ ಇದು ದೊಡ್ಡ ಆಸರೆಯಾಗಲಿದೆ. ಇನ್ನು ಸಾಮಾನ್ಯವಾಗಿ ನಾವು ಯಾರಿಗಾದ್ರೂ OTP ಶೇರ್ ಮಾಡಿದ್ರೆ, ಒನ್ ಟೈಮ್ ಪಾಸ್ವರ್ಡ್ ಅನ್ನು ಶೇರ್ ಮಾಡಿದ್ರೆ ಅಥವಾ ಹೇಳಿದ್ರೆ ಬ್ಯಾಂಕ್ಗಳು ಅದಕ್ಕೆ ಜವಾಬ್ದಾರಿ ತಗೊಳ್ತಾ ಇರಲಿಲ್ಲ. ಆದರೆ ಈ ಹೊಸ ನಿಯಮದ ಪ್ರಕಾರ ಗ್ರಾಹಕರು OTPಯನ್ನ ಶೇರ್ ಮಾಡಿ ವಂಚನೆಗೊಳಗಾಗಿದ್ರು ಕೂಡ ಈ ಪರಿಹಾರಕ್ಕೆ ಅರ್ಹರಾಗಿರ್ತಾರೆ. ನೋಡಿ, ಈ ಪರಿಹಾರವನ್ನು RBI ನಿರ್ವಹಿಸ್ತಾ ಇರುವಂತ ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ನಿಧಿ ಅಂದ್ರೆ DEA, ಡೆಪಾಸಿಟರ್ ಎಜುಕೇಷನ್ ಅಂಡ್ ಅವೇರ್ನೆಸ್ ಫಂಡ್ ಇಂದ ನೀಡುವ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಹೇಳಿ RBI ಗವರ್ನರ್ ಅವರು ಹೇಳ್ತಿದ್ದಾರೆ. ಈ ನಿಧಿಯಲ್ಲಿ ಸುಮಾರು 85,000 ಕೋಟಿ ಹಣ ಇದ್ದು 10 ವರ್ಷಗಳಿಂದ ಯಾರೂ ಕೂಡ ಕ್ಲೈಮ್ ಮಾಡದ ಠೇವಣಿ ಮೊತ್ತ ಇದರಲ್ಲಿ ಸೇರಿದೆ. ಆದರೆ ಈ ಪರಿಹಾರವನ್ನು ಪಡೆಯೋದಕ್ಕೆ ಒಂದಷ್ಟು ಕಂಡೀಷನ್ಸ್ ಇದೆ. ಅದೇನು ಅಂತ ಹೇಳಿದ್ರೆ, ಒಬ್ಬ ಗ್ರಾಹಕ ತನ್ನ ಜೀವಿತಾವಧಿಯಲ್ಲಿ ಕೇವಲ ಒಂದು ಬಾರಿ ಮಾತ್ರ, ಒಂದು ವಂಚನೆ ಪ್ರಕರಣಕ್ಕೆ ಮಾತ್ರ ಈ ಪರಿಹಾರವನ್ನು ಪಡೆಯೋದಕ್ಕೆ ಅವರಿಗೆ ಅವಕಾಶ ಇರ್ತದೆ. ಇನ್ನು ಎರಡನೇ ಕಂಡೀಷನ್, ವಂಚನೆಯಾದ ಮೊತ್ತ 25,000 ರೂಪಾಯಿಗಿಂತ ಕಡಿಮೆ ಇದ್ರೆ ಕಳ್ಕೊಂಡ ಮೊತ್ತದ 85%ನಷ್ಟು ಹಣ ವಾಪಸ್ ಸಿಗುತ್ತೆ. ಆದರೆ ವಂಚನೆಯಾದ ಮೊತ್ತ 25,000ಕ್ಕಿಂತ ಹೆಚ್ಚು ಇದ್ರೆ ಗರಿಷ್ಠ 25,000 ರೂಪಾಯಿವರೆಗೆ ಮಾತ್ರ ಪರಿಹಾರವನ್ನು ಪಡಿಬಹುದು. ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರೆ, RBI ಅಂಕಿ ಅಂಶಗಳ ಪ್ರಕಾರ ದೇಶದಲ್ಲಿ ನಡೀತಾ ಇರುವಂತಹ ಒಟ್ಟು ಡಿಜಿಟಲ್ ವಂಚನೆಗಳಲ್ಲಿ 2/3 ಸುಮಾರು 65% ಪ್ರಕರಣಗಳು 50,000 ರೂಪಾಯಿಗಿಂತ ಕಡಿಮೆ ಮೊತ್ತದ್ದಾಗಿರ್ತದೆ. ಅಂದ್ರೆ ಸಾಮಾನ್ಯ ಜನರು ಮತ್ತೆ ಸಣ್ಣ ಗ್ರಾಹಕರನ್ನ ರಕ್ಷಿಸೋದು RBI ಗವರ್ನರ್ ಅವರ ಈ ಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಅಲ್ಲದೆ ಡಿಜಿಟಲ್ ಸ್ಕ್ಯಾಮ್ಗಳನ್ನು ತಡೆಯೋದಕ್ಕೆ RBI 2 ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿದೆ. ಅದೇನು ಅಂತ ಹೇಳಿದ್ರೆ, ಒಂದು, ಅಕಸ್ಮಾತ್ ನಿಮ್ಮ ಅಕೌಂಟ್ ಹ್ಯಾಕ್ ಆದ್ರೆ ಅಥವಾ ಸ್ಕ್ಯಾಮ್ ಆದ್ರೆ ಬ್ಯಾಂಕ್ನವರು ಎಷ್ಟು ದಿನದೊಳಗೆ ನಿಮಗೆ ಹಣವನ್ನ ವಾಪಸ್ ಕೊಡಬೇಕು ಅನ್ನೋದನ್ನ RBI ಸ್ಪಷ್ಟವಾಗಿ ನಿಗದಿ ಮಾಡ್ತಾ ಇದೆ. ಎರಡನೇದು ಸ್ಪೀಡ್ ಬ್ರೇಕರ್. ಅಂದ್ರೆ ನೀವು ಯಾರಿಗಾದ್ರೂ ಹಣ ಕಳಿಸಿದ ತಕ್ಷಣ ಅದು ತಕ್ಷಣ ಹೋಗುವ ಬದಲು ಸ್ವಲ್ಪ ಸಮಯ ತಗೊಳುತ್ತೆ. ಆ ಗ್ಯಾಪ್ನಲ್ಲಿ ಅದು ಸ್ಕ್ಯಾಮ್ ಅಂತ ನಿಮಗೆ ಡೌಟ್ ಬಂದ್ರೆ ಅಥವಾ ಗೊತ್ತಾದ್ರೆ ನೀವು ತಕ್ಷಣ ಆ ಪೇಮೆಂಟ್ ಅನ್ನ ಸ್ಟಾಪ್ ಮಾಡಬಹುದು, ನಿಲ್ಲಿಸಬಹುದು. ಅಷ್ಟೇ ಅಲ್ಲ, ನಮ್ಮ ಮನೆಯ ಹಿರಿಯರಿಗಾಗಿ ಎಕ್ಸ್ಟ್ರಾ ಸೆಕ್ಯೂರಿಟಿ ಸಿಸ್ಟಮ್ ಕೂಡ ಬರ್ತಾ ಇದೆ. ಇನ್ನು RBI ಶೀಘ್ರದಲ್ಲೇ ಈ ಪರಿಹಾರ ನಿಧಿಯ ಕರಡನ್ನ ಸಾರ್ವಜನಿಕರ ಅಭಿಪ್ರಾಯಕ್ಕಾಗಿ ಪ್ರಕಟ ಮಾಡಲಾಗುವುದು ಅಂತ ಕೂಡ ಹೇಳ್ತಾ ಇದೆ. ಇನ್ನು ಎರಡನೇ ಮೇಜರ್ ಅಪ್ಡೇಟ್ ಅಂತ ಹೇಳಿದ್ರೆ, ತಪ್ಪು ಮಾರಾಟದಿಂದ ರಕ್ಷಣೆ, ಸ್ಟಾಪ್ ಮಿಸ್ ಸೆಲ್ಲಿಂಗ್. ಬಲವಂತದ ಮಾರಾಟಕ್ಕೆ ಅಥವಾ ಮಿಸ್ ಸೆಲ್ಲಿಂಗಿಗೆ ಈಗ ಬ್ರೇಕ್ ಬೀಳ್ತಾ ಇದೆ. ಅಂದ್ರೆ
ಬ್ಯಾಂಕ್ ಕೌಂಟರ್ಗಳಲ್ಲಿ ನಿಮಗೆ ಬೇಡದೇ ಇರುವಂಥ ಥರ್ಡ್ ಪಾರ್ಟಿ ಉತ್ಪನ್ನಗಳನ್ನು, ಪ್ರಾಡಕ್ಟ್ಸನ್ನು, ಉದಾಹರಣೆಗೆ ಇನ್ಶೂರೆನ್ಸ್ ಅಥವಾ ಮ್ಯೂಚುವಲ್ ಫಂಡನ್ನು ಬಲವಂತವಾಗಿ ಮಾರಾಟ ಮಾಡೋದನ್ನು ತಡೆಯೋದಕ್ಕೆ ಹೊಸ ನಿಯಮಗಳು ತರಲಾಗ್ತಾ ಇದೆ. ಇದನ್ನೇ ಮಿಸ್ಸೆಲ್ಲಿಂಗ್ ಅಂತ ಹೇಳೋದು. ಸೊ ಅದನ್ನ ತಡೆಯೋದಕ್ಕೆ ಬೇಕಾದಂತ ನಿಯಮಗಳನ್ನು ತರ್ತಾ ಇದೆ. ಅಂದ್ರೆ ಬ್ಯಾಂಕ್ಗಳು ಹೇಗೆ ಜಾಹೀರಾತು ನೀಡಬೇಕು ಮತ್ತೆ ಬ್ಯಾಂಕ್ನ ಪ್ರಾಡಕ್ಟ್ಸ್ ಅನ್ನ ಹೇಗೆ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ತರ್ತಾ ಇದ್ದಾರೆ. ಇದರ ಸಿಂಪಲ್ ಲಾಜಿಕ್ ಇಷ್ಟೇ, ಬ್ಯಾಂಕ್ನವರು ನಿಮಗೆ ಏನನ್ನೇ ಮಾರಿದ್ರು ಅದು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಇರಬೇಕು. ನೀವು ಸೇಫ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಹೋದಾಗ ಅವರು ನಿಮಗೆ ರಿಸ್ಕ್ ಇರುವಂತಹ ಸ್ಕೀಮ್ಗಳನ್ನು ಕೊಡೋ ಹಾಗಿಲ್ಲ. ಇದು ಗ್ರಾಹಕರ ಹಕ್ಕುಗಳಿಗೆ ಸಿಕ್ಕಂತ ದೊಡ್ಡ ಜಯ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಷ್ಟೋ ಜನ ಅಮಾಯಕ ಗ್ರಾಹಕರು ಅಂದ್ರೆ ಈ ಹೂಡಿಕೆಗಳ ಬಗ್ಗೆ ಗೊತ್ತಿಲ್ಲದೆ ಇರುವಂತವರು ಹೋದಾಗ ಬ್ಯಾಂಕ್ನವರು ತಮ್ಮ ಲಾಭಕ್ಕೋಸ್ಕರ ರಿಸ್ಕ್ ಇರುವಂತಹ ಸ್ಕೀಮ್ಗಳನ್ನ ಅಂದ್ರೆ ಆ ಪ್ರಾಡಕ್ಟ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಇದರಿಂದಾಗಿ ಎಷ್ಟೋ ಜನ ನಷ್ಟ ಕೂಡ ಅನುಭವಿಸ್ತಾ ಇದ್ರು. ಸೊ RBI ಈಗ ಅದಕ್ಕೆ ಬ್ರೇಕ್ ಹಾಕಿದೆ ಅಂತಾನೆ ಹೇಳ್ಬೋದು. ಇನ್ನು RBIನ ಮೂರನೇ ಅಪ್ಡೇಟ್ ಸಾಲಗಾರರಿಗೆ ಸಂಬಂಧಪಟ್ಟಿದ್ದು, ತುಂಬಾ ಇಂಪಾರ್ಟೆಂಟ್. ಆದ್ರೆ ಅದನ್ನು ಹೇಳ್ತೀನಿ, ಅದಕ್ಕೂ ಮೊದಲು ಒಂದು ಮುಖ್ಯವಾದಂಥ ವಿಷಯವನ್ನ ಹೇಳಬೇಕು. ಅದೇನೆ ಟರ್ಮ್ ಇನ್ಶೂರೆನ್ಸ್. ನೋಡಿ, ಇಡೀ ಫ್ಯಾಮಿಲಿ ನಿಮ್ಮನ್ನು ಅವಲಂಬಿಸಿರುತ್ತೆ. ಆಕಸ್ಮಿಕವಾಗಿ ನಿಮಗೇನಾದರೂ ಆಯಿತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಿಡುತ್ತೆ. ಒಂದು ಕಡೆ ಭಾವನಾತ್ಮಕವಾಗಿ ನಿಮ್ಮನ್ನು ಕಳ್ಕೊಂಡಂಥ ದುಃಖ, ಆದರೆ ಇನ್ನೊಂದು ಕಡೆ ನೀವು ಮಾಡಿರುವಂಥ ಸಾಲ, ಮಕ್ಕಳ ಭವಿಷ್ಯ, ನೀವು ಕಂಡಿರುವಂಥ ಕನಸು, ಹೀಗೆ ನಾನಾ ರೀತಿಯ ಆರ್ಥಿಕ ಜವಾಬ್ದಾರಿಗಳು ನೀವಿಲ್ಲದೆ ಇದ್ದಾಗ ನಿಮ್ಮ ಕುಟುಂಬದವರ ಮೇಲೆ ಬಂದ್ಬಿಡುತ್ತೆ. ಅವರು ಕಷ್ಟಪಡಬೇಕಾಗತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವು ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಹೋಗಿ ತೆಗೆದುಕೊಳ್ಳೋದಲ್ಲ. ಮಾರ್ಕೆಟ್ನಲ್ಲಿ ಹಲವಾರು ಟರ್ಮ್ ಇನ್ಶೂರೆನ್ಸ್ ಕಂಪನಿಗಳಿವೆ, ಹಾಗೆಯೇ ಪ್ಲಾನ್ಗಳು ಕೂಡ ಇದ್ದಾವೆ. ಆದರೆ ನೀವು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕಂಪೇರ್ ಮಾಡಿ ನಿಮಗೆ ಯಾವುದು ಸೂಕ್ತ ಅನ್ನೋದನ್ನು ನೋಡಿಕೊಂಡು ತಗೋಬೇಕು. ಅದಕ್ಕೋಸ್ಕರನೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ ₹400, ₹500ನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂಥ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸು ಇಲ್ಲಿದ್ದಾರೆ. ನೀವು ನೋಡಿ ನಿಮಗೆ ಸೂಕ್ತವಾದಂಥ ಟರ್ಮ್ ಇನ್ಶೂರೆನ್ಸ್ ಪ್ಲಾನನ್ನು ಇಲ್ಲಿ ತೆಗೆದುಕೊಳ್ಬೋದು. ಹಾಗೆಯೇ ಇನ್ನೊಂದು ಮುಖ್ಯವಾದಂಥ ವಿಷಯವನ್ನು ನಿಮಗೆ ಹೇಳಲೇಬೇಕು, ಅದು ಹೆಲ್ತ್ ಇನ್ಶೂರೆನ್ಸ್. ಯಾಕೆ ಇದು ಮುಖ್ಯ ಅಂತ ಹೇಳಿದ್ರೆ ನೋಡಿ, ಇದು ತುಂಬ ಮುಖ್ಯ. ನೀವು ಕಷ್ಟಪಟ್ಟು ಸಂಪಾದಿಸಿದಂಥ ಹಣ, ಉಳಿತಾಯ ಮಾಡಿದಂಥ ಹಣ ಎಲ್ಲವೂ ಕೂಡ ಒಂದ್ಸಲ ನೀವೇನಾದರೂ ಆಸ್ಪತ್ರೆಗೆ ಸೇರಿದ್ರೆ ಕರಗಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಒಂದು ಉತ್ತಮ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಮಾಡಿಸಿ. ಕಂಪೇರ್ ಮಾಡಿ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಕ್ಲಿಕ್ ಮಾಡಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ ₹400-500ನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂಥ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟು, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂಥ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲಾ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದಂಥ ಟರ್ಮ್ ಇನ್ಶೂರೆನ್ಸ್ ಹಾಗೆಯೇ ನಿಮಗೆ ಸೂಕ್ತವಾದ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಬಹುದು. ಇನ್ನು RBIನ ಮೂರನೇ ಮೇಜರ್ ಅಪ್ಡೇಟ್ ನೋಡೋದಿದ್ರೆ ಸಾಲ ವಸೂಲಾತಿ ಕಿರುಕುಳಕ್ಕೆ ಚೆಕ್ ಮೇಟ್. ಎಸ್, ರಿಕವರಿ ಏಜೆಂಟ್ಗಳು ಸಾಲ ತಗೊಂಡವರಿಗೆ ಲೋನ್ ಕಟ್ಟಿಲ್ಲ ಅಂತ ಏಜೆಂಟ್ಗಳು ಜನರಿಗೆ ಅಸಭ್ಯವಾಗಿ ವರ್ತಿಸುವುದು ಅಥವಾ ಕಿರುಕುಳ ಕೊಡೋ ಕಥೆಗಳನ್ನು ನಾವು ಕೇಳಿದ್ದೀವಿ. ಎಷ್ಟೋ ಜನ ಅನುಭವಿಸಿದ್ದಾರೆ ಕೂಡ. ಈಗ RBI ಎಲ್ಲ ಬ್ಯಾಂಕ್ ಮತ್ತು ಫೈನಾನ್ಸ್ ಕಂಪನಿಗಳಿಗೆ ಒಂದೇ ರೀತಿಯ ಕಠಿಣ ನಿಯಮವನ್ನು ಜಾರಿಗೆ ತರ್ತಾ ಇದೆ. ಏಜೆಂಟ್ಗಳು ಇನ್ನು ಮುಂದೆ ಮರ್ಯಾದೆಯಿಂದ ವರ್ತಿಸಬೇಕು ಸಾಲಗಾರರ ಜೊತೆಗೆ. ಯಾವುದೇ ಬ್ಯಾಂಕ್ ಅಥವಾ ಲೋನ್ ಆ್ಯಪ್ ಏಜೆಂಟ್ಗಳು ಅತಿರೇಕವಾಗಿ ವರ್ತಿಸಿದ್ರೆ ಆ ಬ್ಯಾಂಕ್ ಭಾರಿ ದಂಡವನ್ನು ತೆರಬೇಕಾಗತ್ತೆ. ಇನ್ನು ಮುಂದೆ ಬ್ಯಾಂಕ್ನ ಲೋನ್ ರಿಕವರಿ ಏಜೆಂಟ್ಗಳು ಸಾಲಗಾರರ ಜೊತೆಗೆ ಅಮಾನವೀಯವಾಗಿ ಅಸಭ್ಯವಾಗಿ ವರ್ತಿಸಿದ್ರೆ ಆ ಬ್ಯಾಂಕ್ನವರು ಭಾರಿ ದಂಡವನ್ನು ಕಟ್ಟಬೇಕಾಗತ್ತೆ. ಹಾಗಾಗಿ ಸಾಲಗಾರರಿಗೆ ಇದೊಂದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು. ಸೊ ಲೋನ್ ಕಟ್ಟೋರಲ್ಲಿ ಜವಾಬ್ದಾರಿ ಇರಬೇಕು, ವಸೂಲಿ ಮಾಡೋರಲ್ಲಿ ಮನುಷ್ಯತ್ವ ಇರಬೇಕು ಅನ್ನೋದೇ RBIನ ಸಂದೇಶ. ಇನ್ನು RBIನ ನಾಲ್ಕನೇ ಅಪ್ಡೇಟ್ ನೋಡೋದಿದ್ರೆ ಇದು ಸಣ್ಣ ವ್ಯಾಪಾರಸ್ಥರು, ಬಿಸ್ನೆಸ್ ಮಾಡೋರಿಗೆ ಮತ್ತು ರೈತರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ನೋಡಿ, ಈಗ ಹೇಳುವಂಥ ಪಾಯಿಂಟ್ ಮಾತ್ರ ತುಂಬ ಇಂಪಾರ್ಟೆಂಟ್. ನೀವು ಸಣ್ಣ ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ರೈತರ, ಹಾಗಿದ್ರೆ ನೀವು ಇದನ್ನು ಗಮನವಿಟ್ಟು ಕೇಳಿ. ಸೊ ಮೊದಲನೇದಾಗಿ ಬಿಸ್ನೆಸ್ ಮಾಡೋರಿಗೆ ಏಪ್ರಿಲ್ 1, 2026ರಿಂದ ಸಣ್ಣ ಉದ್ಯಮಗಳಿಗೆ ಯಾವುದೇ ಗ್ಯಾರಂಟಿ ಅಥವಾ ಅಡಮಾನ ಇಲ್ಲದೆ ಕೊಡುವ ಸಾಲದ ಮಿತಿ ಡಬಲ್ ಆಗಿದೆ. ಅಂದರೆ ಇಲ್ಲಿವರೆಗೆ 10 ಲಕ್ಷ ರೂಪಾಯಿ ಇತ್ತು, ಈಗ ಅದನ್ನು 10 ಲಕ್ಷದಿಂದ 20 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಅಂದರೆ ನೀವು ಮನೆ ಅಥವಾ ಜಮೀನನ್ನು
ಅಡಮಾನವಾಗಿ ಇಡದೇನೆ ಬಿಸ್ನೆಸ್ಗೋಸ್ಕರ 20 ಲಕ್ಷದವರೆಗೆ ಸಾಲ ಪಡಿಬಹುದು. ಇನ್ನು ರೈತರಿಗೆ ಸಿಹಿ ಸುದ್ದಿ ಅಂತ ಹೇಳಿದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ಅವಧಿಯನ್ನ 6 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ಇದು ಕೇವಲ ಬೀಜ ಗೊಬ್ಬರಕ್ಕಷ್ಟೇ ಅಲ್ಲ, ಆಧುನಿಕ ತಂತ್ರಜ್ಞಾನದ ಖರ್ಚುಗಳನ್ನು ಕೂಡ ಕವರ್ ಮಾಡುವ ಸಾಧ್ಯತೆ ಇದರಲ್ಲಿದೆ. ರೈತರು ಹೈಟೆಕ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನುಳಿದಂತೆ ಉಳಿದ ಅಪ್ಡೇಟ್ಸ್ ಗಳನ್ನ ನೋಡಿದ್ರೆ ರಿಯಲ್ ಎಸ್ಟೇಟ್, ಗೋಲ್ಡ್ ಲೋನ್ ಮತ್ತೆ ಸಹಕಾರಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ನೋಡಿ. ಮನೆ ಖರೀದಿಸೋರಿಗೂ ಒಂದು ಗುಡ್ ನ್ಯೂಸ್ ಇದೆ. ಬ್ಯಾಂಕ್ಗಳು ಈಗ REITs ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಗಳಿಗೆ ಸಾಲ ನೀಡಬಹುದು. ಇದರಿಂದ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಹಣದ ಕೊರತೆ ಆಗಲ್ಲ ಮತ್ತು ನಿಮ್ಮ ಕನಸಿನ ಮನೆಗಳು ಲೇಟ್ ಆಗದೆ ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಹಾಗೆಯೇ ಗೋಲ್ಡ್ ಲೋನಿಗೆ ಸಂಬಂಧಪಟ್ಟಂತೆ ಚಿನ್ನದ ಸಾಲ ನೀಡುವ ದೊಡ್ಡ NBFCಗಳು ಇನ್ನು ಮುಂದೆ RBIನ ಪೂರ್ವಾನುಮತಿ ಇಲ್ಲದೆ ವಿದೌಟ್ ಪ್ರಿಯರ್ RBI ಅಪ್ರೂವಲ್ ಹೆಚ್ಚಿನ ಬ್ರಾಂಚ್ಗಳನ್ನು ತೆರೀಬಹುದು. ಇದರಿಂದ ಗ್ರಾಹಕರಿಗೆ ಸುಲಭವಾಗಿ ಸಾಲ ಸಿಗೋದಿಕ್ಕೆ ಸಹಾಯ ಆಗುತ್ತೆ. ಇನ್ನು ನಿಮ್ಮ ಊರಿನ ಸಹಕಾರಿ ಬ್ಯಾಂಕ್ಗಳ ಕೋಆಪರೇಟಿವ್ ಬ್ಯಾಂಕ್ಸ್ ನ ಅಪ್ಗ್ರೇಡ್ಗಾಗಿ RBI ಮಿಷನ್ ಸಕ್ಷಮ್ ಶುರು ಮಾಡಿದೆ. ಸುಮಾರು 1.4 ಲಕ್ಷ ಬ್ಯಾಂಕ್ ಸಿಬ್ಬಂದಿಗೆ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಕೊಟ್ಟು ನಿಮ್ಮ ಲೋಕಲ್ ಬ್ಯಾಂಕ್ ಅನ್ನ ಕೂಡ ಡಿಜಿಟಲಿ ಸೇಫ್ ಮಾಡೋದು ಇದರ ಉದ್ದೇಶ. ನೋಡಿದ್ರಲ್ಲ, ಈ ಎಲ್ಲ ಬದಲಾವಣೆಗಳ ಹಿಂದಿರೋ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಅದು ನಿಮ್ಮ ಸುರಕ್ಷತೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ ಸರಳತೆ. ನಾವು 100ಕ್ಕೆ 100ರಷ್ಟು ಡಿಜಿಟಲ್ ಆಗ್ತಾ ಇರೋ ಈ ಕಾಲದಲ್ಲಿ ಯಾರೂ ಹಿಂದೆ ಉಳಿಬಾರ್ದು ಅಥವಾ ಯಾರೂ ಮೋಸ ಹೋಗಬಾರ್ದು ಅನ್ನೋದೇ RBIನ ಸ್ಪಷ್ಟ ಗುರಿ ಮತ್ತೆ ಉದ್ದೇಶ ಅಂತ ಹೇಳ್ಬೋದು. ಸೊ ಈ ಬದಲಾವಣೆಗಳಲ್ಲಿ ನಿಮಗೆ ಯಾವ್ದು ಹೆಚ್ಚು ಖುಷಿ ಕೊಟ್ಟಿದೆ? ಡಿಜಿಟಲ್ ವಂಚನೆಗೆ ಪರಿಹಾರ ಕೊಡ್ತಾ ಇರೋದಾ, ಸಾಲದ ಮಿತಿ ಹೆಚ್ಚಾಗಿದ್ದ, ಅಥವಾ ಬ್ಯಾಂಕ್ ಸಿಬ್ಬಂದಿಯ ಬಲವಂತದ ಮಾರಾಟದಿಂದ ಸಿಗ್ತಾ ಇರುವಂತ ರಕ್ಷಣೆನಾ? ಸೊ ಕೆಳಗಿನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. Bosswala. Be the boss.